ಕೊಟ್ಟ ವಕೀಲರು ಮೂರ್ತಿ ಎನ್ನೋರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ಗುಡ್ ಮಾರ್ನಿಂಗ್ ಸರ್, ನನ್ನ ಹೆಸರು ವಿದ್ಯಾ ಅಂತ. ನಮಸ್ತೆ ಕೇಳಿಸ್ತಾ ನಮಸ್ತೆ ಇದೆಯಾ? ಹೇಳಿ ಬಾ. ಈಗ ಈ ಕೇಸ್ ಕೂಡ ನಿಮ್ ಗಮನಕ್ಕೆ ಬಂದಿರುತ್ತೆ ಏನಾಗಿರುತ್ತೆ ಅಂತ. ಇದು ಹೇಗೆ ಸರ್, ಈಗ ಪ್ರಾಣಿಗಳನ್ನ ಸಾಕ್ಬಾರ್ದು ಅಂತ ಕೇಳಿದ್ವಿ, ಪಕ್ಷಿಗಳು ಕೂಡ ಕೆಲವೊಂದು ಈ ವನ್ಯಜೀವಿ ಆಕ್ಟ್ ನಲ್ಲಿ ಬರುತ್ತಾ? ಇದು ಯಾವ ರೀತಿಯ ಸಂಕಷ್ಟವನ್ನ ದರ್ಶನಕ್ಕೆ ತರಬಹುದು? ನೋಡಿ ಮೇಡಮ್, ಈಗ ನಮ್ಮಲ್ಲಿ ಪ್ರತಿಯೊಂದಕ್ಕೂ ಒಂದು ರೀತಿಯಾದ ಕಾನೂನು ನಮ್ಮ ದೇಶದಲ್ಲಿ ಜಾರಿಯಿದೆ. ಅದೇ ರೀತಿ ವನ್ಯಜೀವಿ ರಕ್ಷಣೆ ಮಾಡಬೇಕು. ವನ್ಯಜೀವಿಗಳು ಅಂದ್ರೆ ಕೇವಲ ಬರೀ ಪ್ರಾಣಿಗಳು ಮಾತ್ರ ಅಲ್ಲ, ಕಾಡಿನಲ್ಲಿ ವಾಸ ಮಾಡಿದ ಪಕ್ಷಿಗಳು ಬರ್ತವೆ, ಪಕ್ಷಿ ಪ್ರಭೇದಗಳು ಬರ್ತವೆ, ನೀರಲ್ಲಿ ವಾಸ ಮಾಡೋದು ಬರ್ತವೆ. ಇದೆಲ್ಲ ವನ್ಯಜೀವಿ ಕೆಳಗಡೆ ಬರ್ತದೆ, ಕಾಯ್ದೆ ಕೆಳಗಡೆ ಬರ್ತದೆ. ಇದೇನಾಗಿದೆ, ದರ್ಶನ್ ಪ್ರಕರಣ ಏನಾಗಿದೆ, ನಾನು ಮೇಲ್ನೋಟಕ್ಕೆ ಏನು ಯಾವ ತರ ಕಂಡು ಬರ್ತಿದೆ ಅಂದ್ರೆ, ದರ್ಶನ್ ಅವರು ವೈಲ್ಡ್ ಲೈಫ್ ಆಕ್ಟ್ 1972ನ ಅವರು ಉಲ್ಲಂಘನೆ ಮಾಡಿ ಬೇರೆ ಬೇರೆ ವಿದೇಶದಿಂದ ಪಕ್ಷಿಗಳು ತರಿಸ್ಕೊಂಡು ಅವರು ಅನಧಿಕೃತವಾಗಿ ಅವ್ರ ಫಾರಂ ನಲ್ಲಿ ಏನ್ ಸಾಕಣೆ ಮಾಡ್ತಿದ್ರು ಅನ್ನೋದು ಗಮನಕ್ಕೆ ಬಂದಾಗ ಫಾರೆಸ್ಟ್ ಆಫೀಸರು ಅವ್ರ ಮೇಲ್ನೋಟಕ್ಕೆ ಅದು ಆತರ ಪ್ರಾಣಿನ ವಿತೌಟ್ ಪರ್ಮಿಷನ್ ಸಾಕಬಾರ್ದು ಅಂತ ವನ್ಯಜೀವಿ ಕಾಯ್ದೆ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಆಲ್ರೆಡಿ ಒಂದು FIR ಮೊದಲೇ ದಾಖಲಾಗಿರ್ತದೆ. ಈಗೇನಾಗುತ್ತೆ, ಆ FIR ದಾಖಲಾದ್ಮೇಲೆ ಫಾರೆಸ್ಟ್ ಆಫೀಸರ್ಸ್, ಫಾರೆಸ್ಟ್ ಏನು ಅರಣ್ಯ ಇಲಾಖೆಯಲ್ಲಿ ಇದ್ದಾರೆ, ತನಿಖೆ ಮಾಡೋ ಅಧಿಕಾರಿಗಳಿದ್ದಾರೆ, ಅದನ್ನ ವಶಪಡಿಸಿಕೊಂಡು ತನಿಖೆ ಮಾಡಿ, ಹೌದು ಈ ಪಕ್ಷಿ ಪ್ರಭೇದನ ನಾವ್ ಯಾವುದೇ ಕಾರಣಕ್ಕೂ ಇವರು ಪರ್ಮಿಷನ್ ಇಲ್ಲೇ ಸಾಕಬಾರ್ದು ಅಂತ ಹೇಳಿ ಅದು ಕಾನೂನು ಉಲ್ಲಂಘನೆ ಆಗಿರುತ್ತೆ, ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಅದಕ್ಕೆ ಅವರು ನ್ಯಾಯಾಲಯಕ್ಕೆ ಅವ್ರು ಏನ್ ಮಾಡ್ತಾರೆ, ದರ್ಶನ್ ಮತ್ತು ಅಲ್ಲಿ ಯಾರು, ಈಗ ದರ್ಶನ್ನೇ ಅಂತ ಅಲ್ಲ, ಅಲ್ಲಿ ನಾವು ದರ್ಶನ್ನೇ ಟಾರ್ಗೆಟ್ ಮಾಡೋದಲ್ಲ, ಅಲ್ಲಿ ಯಾರು ಆ ಜಮೀನಿನ ಮಾಲೀಕರು ಅದನ್ನ ಸಾಕಣೆ ಮಾಡ್ಕೊಂಡಿರ್ತಾರೆ ಅದನ್ನ ಪರಿಶೀಲನೆ ಮಾಡಿ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ನಿಮ್ಗೆ ಇದು ಶಿಕ್ಷೆ ಅನುಭವಿಸ್ಬೇಕು ಈ ಉಲ್ಲಂಘನೆ ಆಗಿರೋದಕ್ಕೆ ಅಂತ ಹೇಳಿ ನ್ಯಾಯಾಲಯಕ್ಕೆ ಅವರು ರಿಪೋರ್ಟ್ ನ ಕೊಟ್ಟಿದ್ದಾರೆ. ಇದು ಹಳೆ ವಿಚಾರ. ಈಗೇನಾಗಿದೆ, ನ್ಯಾಯಾಲಯದಲ್ಲಿ ಸ್ವಲ್ಪ ದಿನ ಕಳೆದ ನಂತರ ಸಾಮಾನ್ಯ ಆರೋಪಿಗಳ ರೀತಿಯಲ್ಲಿ ದರ್ಶನ್ ಆಗಿರ್ಲಿ ಯಾರೇ ಆಗಿರ್ಲಿ, ಅವರು ಆರೋಪಿಗಳಿಗೆ ಅಥವಾ ಆರೋಪ ಎಸಗಿರೋರಿಗೆ ಕೋರ್ಟ್ ಇಂದ ಸಮನ್ಸ್ ಜಾರಿ ಆಗೋದು ಇದು ಕಾನೂನು ಪ್ರಕ್ರಿಯೆಗೆ ಒಳಪಡಿಸಿದಾಗ ಆಗುವಂತ ಒಂದು ಪ್ರೊಸೀಜರ್. ಅದೇ ರೀತಿ ಈಗ ವಿಜಯಲಕ್ಷ್ಮಿ ಆಗಂತ ದರ್ಶನ್ ಪತ್ನಿ ಅಂತ ವಿಜಯಲಕ್ಷ್ಮಿ ಆಗ್ಬೋದು, ಅಥವಾ ದರ್ಶನ್ ಆಗ್ಬೋದು, ಅಥವಾ ಅದ್ಯಾವ್ದು ಫಾರಮ್ ಅಥವಾ ಜಮೀನು ಯಾರು ನೋಡ್ಕೊಂತಿದ್ರು ಅಂತ ಮ್ಯಾನೇಜರ್ ಆಗ್ಬೋದು, ಯಾರ್ಯಾರ ಮೇಲೆ ಪ್ರಕರಣ ದಾಖಲಾಗಿದೆ ಅವರು ಖುದ್ದು ಕೋರ್ಟ್ಗೆ ಹಾಜರಾಗಿ ಆ ಒಂದು ಏನ್ ಅವ್ರ ಮೇಲೆ ಅಪರಾಧ ಇದೆ ಅದಕ್ಕೆ ಅವ್ರು ಉತ್ತರ ಕೊಡ್ಬೇಕು. ಉತ್ತರ ಕೊಡ್ಬೇಕು, ಹೌದು ಇದು ತಪ್ಪು ಅಂತ ಒಪ್ಕೊಂಡ್ರೆ ಅವ್ರಿಗೆ ದಂಡ ವಿಧಿಸೋ ಚಾನ್ಸಸ್ ಇದೆ, ಇಲ್ಲ ಕಾಯ್ದೆ ಅಡಿನಲ್ಲಿ ಏನಿದೆ ಶಿಕ್ಷೆಗೂ ಸಹ ಶಿಕ್ಷೆ ವಿಧಿಸೋ ಚಾನ್ಸಸ್ ಇದೆ. ಆದ್ರೆ ಅರಣ್ಯ ಇಲಾಖೆ ಇದನ್ನ ಸಾಬೀತುಪಡಿಸ್ಬೇಕು. ಈ ವಿದೇಶಿ ಪಕ್ಷಿ ಇದು ವನ್ಯಜೀವಿ ಕಾಯ್ದೆ ಪ್ರಕಾರ ಅದು ನಿಷೇಧ. ಹಾಗೂ ಒಂದ್ ವೇಳೆ ಅದನ್ನ ಸಾಕ್ಬೇಕಾದ್ರೆ ಅದಕ್ಕೆ ಸಕ್ಷಮ ಪ್ರಾಧಿಕಾರದ ಒಂದು ಏನು ಲೈಸೆನ್ಸ್ ಇರಬೇಕು ಅಂತ ಅವರು ಅದನ್ನ ಕಾನೂನು ರೀತಿಯಲ್ಲಿ ಸಾಬೀತುಪಡಿಸಿದಾಗ ಮಾತ್ರ ಅವ್ರಿಗೆ ಶಿಕ್ಷೆ ಆಗೋ ಚಾನ್ಸ್ ಇದೆ ಅಥವಾ ದಂಡ ಕಟ್ಟೋ ಚಾನ್ಸ್ ಇದೆ ಮೇಡಮ್.